ಇನ್ಸ್ಟಾಗ್ರಾಮಲ್ಲಿ ಈಗ ಹೊಸದಾಗಿರುವಂಥ ಅಪ್ಡೇಟ್ ಬಂದಿದೆ. ಅದೇನು ಅಂತಂದರೆ, ನೀವು ನಿಮಗೆ ಇಷ್ಟವಾಗಿರುವಂತಹ ಸಾಂಗ್ಸು, ಹಾಗೆ ಥಾಟ್ಸ್ ಆಗಿರ್ಬೋದು, ನೋಟ್ ಆಗಿರ್ಬೋದು, ಹಾಗೆ ನಿಮ್ಮ ರೀಸೆಂಟ್ ವೆಬ್ಸ್ ಎಲ್ಲ ಕೂಡ ಅಪ್ಲೋಡನ್ನು ಮಾಡ್ಬೋದು ಫ್ರೆಂಡ್ಸ್. ನೀವು ಓಪನ್ ಮಾಡಿದಾಗ ನಿಮಗೆ ನಿಮ್ಮ ಲೋಗೋದ ಮೇಲ್ಗಡೆ ಬಂದಿರುತ್ತೆ ರೀಸೆಂಟ್ ವೆಬ್, ಹಾಗೆ ಸಾಂಗ್ಸ್ ಡ್ರಾಪ್ ಥಾಟ್ ಆಗಿರ್ಬೋದು, ಹಾಗೆ ಶೇರ್ ಅ ಸಾಂಗ್, ಈ ರೀತಿ ಎಲ್ಲ ಕೂಡ ಕಾಣಿಸ್ತಾ ಇರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ನಿಮಗೆ ಬರ್ತಾ ಇರುತ್ತೆ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಂಡಾಗ, ಹಾಗೆ ನೀವು ಯಾರಿಗಾದರೂ ಮೆಸೇಜ್ ಮಾಡ್ತಾ ಇರುವಾಗ ಈ ರೀತಿ ಕಾಣಿಸ್ತಾ ಇರುತ್ತೆ. ನೀವು ಅದನ್ನು ಯಾವ ರೀತಿಯಾಗಿ ಶೇರ್ ಮಾಡ್ಕೊಳ್ಳೋದು, ಸಾಂಗ್ಸ್ ಆಗಿರ್ಬೋದು, ವೆಬ್ ಆಗಿರ್ಬೋದು, ಥಾಟ್ ಆಗಿರ್ಬೋದು, ಯಾವ ರೀತಿಯಾಗಿ ಶೇರ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಈಗ ಯಾವ ರೀತಿಯಾಗಿ ಅವೆಲ್ಲ ಕೂಡ ಶೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ಮೊದಲು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ. ನಂತರ ನೀವು ನಿಮ್ಮ ಲೋಗೋ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಗೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ವ, ನನ್ನ ಲೋಗೋದ ಮೇಲ್ಗಡೆ ಶೇರ್ ಅ ಸಾಂಗ್ ಅಂತ ಇದೆ. ಶೇರ್ ಅ ಸಾಂಗ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಅ ಸಾಂಗ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೋಟನ್ನು ಬರಿಬೋದು ಫ್ರೆಂಡ್ಸ್. ಶೇರ್ ಅ ಸಾಂಗ್ ಇದೆ, ಅಲ್ಲಿ ನೋಟನ್ನು ಬರೀರಿ. ನಾನು ಇಲ್ಲಿ ಹಾಯ್ ಫ್ರೆಂಡ್ಸ್ ಅಂತ ಬರಿತೀನಿ. ನಂತರ ಕೆಳಗಡೆ ಮ್ಯೂಸಿಕ್ ಸಿಂಬಾಲ್ ಕಾಣಿಸ್ತಾ ಇದೆ. ಮ್ಯೂಸಿಕ್ ಸಿಂಬಾಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಸಿಂಬಾಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಸಾಂಗ್ಸ್ ಎಲ್ಲ ಕೂಡ ಬರ್ತವೆ. ನೀವು ಯಾವ ಸಾಂಗನ್ನು ಹಾಕಬೇಕು ಅಂತಿದ್ರೆ ಆ ಒಂದು ಸಾಂಗನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಒಂದು ಸಾಂಗ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಸಾಂಗ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಅಲ್ಲಿ ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದಲ್ವ, ಈ ರೀತಿಯಾಗಿ ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ನಂತರ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸಾಂಗ್ಸು ಮತ್ತು ನೀವು ನೋಟನ್ನು ಏನು ಬರೆದಿದ್ದೀರಾ ಅದು ಕಾಣಿಸುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಶೇರ್ ಆಪ್ಷನ್ ಇದೆಯಲ್ವ, ಶೇರ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಶೇರ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಶೇರ್ ಆಗುತ್ತೆ ಫ್ರೆಂಡ್ಸ್. ಈಗ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಈಗ ನಿಮ್ಮ ಲೋಗೋ ಮೇಲ್ಗಡೆ ಕಾಣಿಸ್ತಾ ಇದೆ. ನೀವು ಏನು ನೋಟನ್ನು ಬರೆದಿದ್ದೀರಾ, ಹಾಯ್ ಫ್ರೆಂಡ್ಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ಅಲ್ಲಿ ಸಾಂಗ್ ಯಾವುದಿದೆ ಅದು ಈ ಥರ ಓಡ್ತಾ ಇರುತ್ತೆ. ಸಾಯಿ ಪಲ್ಲವೀಸ್ ಅಂತ ಓಡ್ತಾ ಇದೆ ನೋಡಿ. ಈ ರೀತಿಯಾಗಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಸಾಂಗ್ಸ್ ಆಗಿರ್ಬೋದು, ವೆಬ್ಸ್ ಆಗಿರ್ಬೋದು, ಹಾಗೆ ಥಾಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಶೇರನ್ನು ಮಾಡ್ಕೊಳ್ಬೋದು ಇನ್ಸ್ಟಾಗ್ರಾಮಲ್ಲಿ. ಈ ಒಂದು ಅಪ್ಡೇಟ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂದ್ರೂ ಕೂಡ ಕಾಮೆಂಟ್ ಮಾಡಿ. ಒಂದು ವೀಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.